ದಲ್ಲಿ ಏನು ಈ ರೀತಿಯಾಗಿ ಉಗ್ರರ ದಾಳಿ ಆಯಿತು ಮಧ್ಯರಾತ್ರಿವರೆಗೂ ಕೂಡ ಸಭೆ ನಡೆಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಶ್ರೀನಗರದ ರಾಜಭವನದಲ್ಲಿ ನಡೆದಂತ ಹೈ ವೋಲ್ಟೇಜ್ ಸಭೆ ಇದು ಯಾಕೆ ಹೀಗಾಯಿತು ಯಾರು ಮಾಡಿದ್ದು ಈ ರೀತಿ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನು ಈ ರೀತಿ ದೊಡ್ಡವರ ಹೆಸರು ಹೇಳಿ ಹೋಗಿದ್ದಾರಲ್ಲ ಏನು ಮಾಡಬೇಕು ಮುಂದೆ ಇದೆಲ್ಲದರ ಬಗ್ಗೆ ಮಧ್ಯರಾತ್ರಿವರೆಗೂ ಕೂಡ ಅಧಿಕಾರಿಗಳ ಜೊತೆ ಅಮಿತ್ ಶಾ ಅವರು ಸಭೆಯನ್ನು ನಡೆಸಿದ್ದಾರೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಜೊತೆ ಸಭೆ ನಡೆದಿರೋದು ಪಹಲ್ಗಾಮ್ನಿಂದ ಶ್ರೀನಗರಕ್ಕೆ 27 ಮೃತದೇಹಗಳ ಸ್ಥಳಾಂತರ ಆಗಿದೆ ಮೃತದೇಹಗಳಿಗೆ ಅಮಿತ್ ಶಾ ಅಂತಿಮ ನಮನವನ್ನು ಸಲ್ಲಿಸೋ ಸಾಧ್ಯತೆ ಇದೆ ಈಗಾಗಲೇ ಜೆ.ಪಿ. ನಡ್ಡಾ ಇರ್ಬೋದು ಅಮಿತ್ ಶಾ ಇರ್ಬೋದು ನರೇಂದ್ರ ಮೋದಿ ಅವರು ಇರ್ಬೋದು ಅವರೆಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ ಏನು ಮಾಡಬೇಕು ಮುಂದೆ ಅಂತ ಅಟ್ಯಾಕ್ ಅಂತೂ ಆಗಿ ಹೋಗಿದೆ 28ರಿಂದ 29 ಜನ ಸಾವನ್ನಪ್ಪಿರೋದು ಕೆಲವರು ಗಾಯಗೊಂಡಿರೋದು ಅದರಲ್ಲೂ ನಮ್ಮ ಕರ್ನಾಟಕದಿಂದ ಹೋದವರು 3 ಜನ ಹೀಗಾಗಿ ಈ ಒಂದು ಸಭೆಯಲ್ಲಿ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಸೇರಿದಂತೆ ಅನೇಕ ಅಧಿಕಾರಿಗಳನ್ನು ಕರೆಸಿಕೊಂಡು ಸಭೆ ನಡೆಸಿರೋದು ಈ ರೀತಿಯಾಗಿ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ ಅಟ್ಯಾಕ್ಗಳಾಗೋದು ಅದನಂತರ ರಾಜಕಾರಣಿಗಳ ಸಭೆಯನ್ನು ನಡೆಸೋದು ಬಟ್ ಈ ರೀತಿ ಭೀಕರವಾಗಿ ನಿಜಕ್ಕೂ ಈ ಒಂದು ದಾಳಿ ಆಗುತ್ತೆ ಅಂತ ಯಾರೂ ಕೂಡ ಎಣಿಸಿರೋಕ್ಕಿಲ್ಲ ಪ್ರವಾಸಕ್ಕೆ ಹೋಗಿರ್ತಾರೆ ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ ಅನೇಕರು ಪ್ಯಾಕೇಜ್ಗೆ ಅಂತಾನೆ ಕಾಯ್ತಿರ್ತಾರೆ ಆ ಪ್ಯಾಕೇಜ್ ಬಂದಂತ ಸಂದರ್ಭದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹಣವನ್ನು ಕೂಡಿಟ್ಕೊಂಡಿರ್ತಾರಲ್ಲ ಆ ಸಂದರ್ಭದಲ್ಲಿ ಹೋಗ್ತಾರೆ ಬಟ್ ಈ ರೀತಿ ಹಾದಿ ಹೆಣ ಆಗಿ ಬೀದಿ ಹೆಣ ಆಗಿ ವಾಪಸ್ ಬರ್ತಾರೆ ಅಂತ ಯಾರು ತಾನೇ ಅನ್ಕೊಂಡಿರ್ತಾರೆ ನೋಡಿ 27 ಜನ ಅಧಿಕೃತವಾಗಿ ಈಗ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ ಇನ್ನು ಕೆಲವರು ಗಾಯಾಳುಗಳಿದ್ದಾರೆ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಕನ್ನಡಿಗರು 3 ಜನ ಸಾವನ್ನಪ್ಪಿರೋದು ಸದ್ಯಕ್ಕೆ ಭಾರತದಾದ್ಯಂತ ಕೂಡ ಇದು ಒಂದು ಸಂಚಲನ ಭಾರತ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಇದು ಸದ್ದು ಮಾಡುತ್ತೆ ಯಾಕೆಂದರೆ ಜಮ್ಮು ಕಾಶ್ಮೀರ ಅಂತ ಬಂದರೆ ಮೈನ್ ಟೂರಿಸ್ಟ್ ಪಾಯಿಂಟ್ ಟೂರಿಸ್ಟ್ ಪ್ಲೇಸ್ ಅದು ಅಲ್ಲಿಗೆ ಹೋಗಬೇಕು ಅನ್ನೋದು ದೇಶ ವಿದೇಶಗಳಲ್ಲಿ ಎಲ್ರಿಗೂ ಕೂಡ ಕನಸಿದ್ದೇ ಇರುತ್ತೆ ಅಲ್ಲಿ ಹೋಗಬೇಕು ಮಂಜಿರುತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಆಟ ಆಡಿಸ್ಬೇಕು ಅಂತ ಇವರು ಕೂಡ ನಮ್ಮ ಕರ್ನಾಟಕದಿಂದ ಹೋದವರು ಹಾಗೇನೆ ಒಬ್ಬರು PUC ಪರೀಕ್ಷೆಯಲ್ಲಿ ತನ್ನ ಮಗ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಹೋಗಿದ್ದು ಮತ್ತೊಬ್ರು ಹೇಗೂ ರಜೆ ಇದೆಯಲ್ಲ ಮಗುನ ಕರ್ಕೊಂಡು ಹೆಂಡ್ತಿನ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದು ಹೀಗೆ ಒಟ್ಟು 3 ಜನರು ಕೂಡ ಕರ್ನಾಟಕದಿಂದ ಹೋದವರು ಈಗ ಹೆಣ ಆಗಿ ವಾಪಸ್ ಬಂದಿದ್ದಾರೆ ಅವರ ಮೃತದೇಹಗಳನ್ನ ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಅಂತ ಈಗಾಗಲೇ ಸಂತೋಷ್ ಲಾಡ್ ಅವ್ರು ಹೋಗಿರೋದು ಹೀಗೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಅಂತ ಬಂದವರು ಹೆಣ ಆಗಿ ಮನೆಗೆ ಹೋಗ್ತಾರೆ ಅಂತ ಅಂದರೆ ಅವ್ರಿಗೆ ಸೇಫ್ಟಿ ಇಲ್ಲ ಅಂತ ಅಂದರೆ ಅದು ಹೇಗಾಗುತ್ತೆ ಪ್ರವಾಸಿ ತಾಣಗಳಿಗೆ ಹೋಗಬೇಕು ಅಂತಾದರೂ ಯಾರು ಅಂದ್ಕೊಳ್ತಾರೆ ಈಗ ಅನೇಕರು ಫ್ಲೈಟ್ ಬುಕ್ ಮಾಡ್ಕೊಂಡಿರ್ತಾರೆ ಅಥವಾ ಟ್ರೈನ್ ಬುಕ್ ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ಜೀವ ಉಳ್ಕೊಂಡ್ರೆ ಸಾಕು ಅಂತ ಈ ರೀತಿಯಾಗಿ ಅಲ್ಲಿ ರಕ್ತದೋಕುಳಿ ಹರಿಯುತ್ತೆ ಅಂತ ಯಾರು ತಾನೇ ಅಂದ್ಕೊಂಡಿದ್ರು ನೋಡಿ ಅವ್ರ ಪಾಪ ಬೇಲ್ಪುರಿ ತೆಗೆದುಕೊಂಡು ಬರೋದಕ್ಕೆ ಅಂತ ಹೋದವರು ಕುದುರೆ ಸವಾರಿ ಮಾಡ್ತಾ ಇದ್ರು ಇನ್ನೂ ಬೇರೆ ಬೇರೆ ಸ್ಥಳಗಳನ್ನು ವೀಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ರು ಏನು ಇವ್ರ ಅಪ್ಪನ ದುಡ್ಡಲ್ಲಿ ಹೋಗಿದ್ರಾ ಅಲ್ಲಿಗೆ ತಿರ್ಗೋದಕ್ಕೆ ಅಂತ ಅಥವಾ ಇವ್ರ ಅಪ್ಪನ ಜಾಗಕ್ಕೆ ಹೋಗಿದ್ರಾ ಈ ರೀತಿಯಾಗಿ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅವ್ರು ಅಂದ್ಕೊಂಡ್ರು ನಮ್ಮ 3 ಜನರನ್ನು ಕೊಂದ್ಬಿಡು ನೀನು ಹೆಂಗೂ ನನ್ನ ಗಂಡನ ಕೊಂದಿದ್ಯಾ ನನ್ನ ಮಗುನ ಉಳಿಸ್ಬೇಡ ಏನಕ್ಕೆ ಅಂತ ಎದುರುಗಡೆನೆ ಹೆಂಡ್ತಿ ಗಂಡನ ಕೊಲೆ ಆಗಿದೆ ಅಂತಂದರೆ ಯಾವ ಹೆಂಡ್ತಿ ತಾನೇ ಬದುಕ್ತಾಳೆ ಇಲ್ಲಿ ಮೊನ್ನೆ ಆಯ್ತಲ್ಲ ಬೆಂಗಳೂರಲ್ಲಿ ಹಂಗಲ್ಲ ಗಂಡನ್ನೇ ಕೊಲೆ ಮಾಡಿ ರಾಜಾರೋಷವಾಗಿ ಹೌದು ನಾನೇ ಕೊಲೆ ಮಾಡಿದ್ದು ಅಂತ ಹಾಗೆ ಎಲ್ಲರೂ ಇರೋದಿಲ್ಲ ಪಾಪ ಹೆಂಡತಿ ನೋವು ಮಗುವಿನ ನೋವು ಯಾರು ಕೇಳ್ತಾರೆ ಹಾಗಾದರೆ ಸೇಫ್ಟಿ ಅಂತ ಬೇಕಲ್ವಾ ಈ ರೀತಿ ಉಗ್ರರು ಬಂದು ಹೆಂಗೆ ಬೇಕು ಹಂಗೆ ಅಟ್ಯಾಕ್ ಮಾಡ್ತಾರೆ ಅಂತ ಅಂದರೆ ಉಗ್ರರನ್ನ ಸಾಕ್ತಾ ಇದ್ದಾರಲ್ಲ ಆ ದೇಶಗಳಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕಿದೆ ವಿಶ್ವಸಂಸ್ಥೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ನೋಡಬೇಕು ಸದ್ಯಕ್ಕೀಗ ನಮ್ಮ ಭಾರತದ ಸೇಫ್ಟಿಗೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರ ಸೇಫ್ಟಿಗೆ ಸಂಬಂಧಪಟ್ಟಂತೆ